ಕೋಲಾರ ಜಿಲ್ಲೆಯಲ್ಲಿ ಹಾಡಹಗಲಲ್ಲೇ ಸಿನಿಮೆಯ ರೀತಿಯಲ್ಲಿ ವ್ಯಕ್ತಿಯ ಕೊಲೆಗೆ ಯತ್ನ ಆಗಿದೆ. ಮಾಲೂರು ತಾಲೂಕಿನ ಜಂಗಾನಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಎಂಬಾತನ ಕೊಲೆಗೆ ಯತ್ನಿಸಲಾಗಿದೆ. ಮಂಜುನಾಥ್ನನ್ನ ಕೊಲೆ ಮಾಡಲು ಗಂಗರಾಜು ಎಂಬಾತ 2 ಲಾಂಗ್ ಸಮೇತ ಆಗಮಿಸಿದ್ದ. ಇವತ್ತು ಮಗನ ತಿಂಗಳ ತಿಥಿ ಕಾರ್ಯಕ್ರಮದಲ್ಲಿದ್ದ ಮಂಜುನಾಥ್ನನ್ನ ಕೊಲೆ ಮಾಡೋಕೆ ಗಂಗರಾಜು ಹುಡಿಕೊಂಡು ಬಂದಿದ್ದ. ಕೈಯಲ್ಲಿ ಲಾಂಗ್ ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ. ಆರೋಪಿ ಗಂಗರಾಜುನನ್ನ ಮಾಸ್ತಿ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆ ಹತ್ರ ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸಿದ. ಯಾರು ಬೇಕಪ್ಪ ಅಂತ ಮಂಜು ಬೇಕು ಅಂದ. ಮಂಜು ಇಲ್ಲ, ತೋಟದ ಹತ್ರ ಇದ್ದಾರೆ ಅಂತೆ. ತೋಟದ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಹೋಗಪ್ಪ ಅಂತ ಕೇಳಿದೆ. ಅದೇನೋ ಕೆಟ್ಟ ಮಾತು ಬೆಳೆಸ್ದ. ಯಾಕೆ ಅಂತ ಕೇಳಿದ್ರೆ ಅವಾಗ ನಮ್ಮ ಅಪ್ಪಗೇನೋ ಕೆಡಕ್ ಮಾಡಿಸ್ಬಿಟ್ಟಿದ್ದಾನೆ ಹೊಲದಲ್ಲಿ. ನಮ್ಮಪ್ಪ 15 ದಿವಸದಿಂದ ಮಲ್ಕೊಂಡಿದ್ದಾನೆ, ಅವನಿಗೆ ಕತ್ತರಿಸಾಕ್ಬೇಕು ಇವಾಗ ಅಂತ ಲಾಂಗ್ ಎತ್ಕೊಂಡ್ಬಂದಿದ್ದಾನೆ. 2, ಒಂದು ಮಚ್ಚು ಒಂದು ಲಾಂಗು. ಅವನ ಜೊತೆ ಯಾರೋ ಬಂದಿದ್ದಾರೆ, ಅವ್ರಿನ್ ಮನೆ ಹತ್ರ ಬರಲಿಲ್ಲ. ಕೊಲೆ ಮಾಡೋಕ್ಕೆ ಬಂದಿಲ್ಲ. ಕೊಲೆ ಮಾಡ್ತೀನಿ. ವಿವಾಹಿತ ಮಹಿಳೆಯ ಜೊತೆ ಪ್ರೇಮ ಸಂಬಂಧದ ಹಿನ್ನೆಲೆ ಕಲಬುರಗಿಯಲ್ಲಿ ಯುವಕನ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಆಳಂದ ತಾಲೂಕಿನ ದುತ್ತರಂಗಾವ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆಕಾಶ್ ಮಾಂಗ್ ಮೃತ ಯುವಕ. ಆಕಾಶ್ ಮಾಂಗ್ ಅದೇ ಗ್ರಾಮದ ಯುವತಿ ಜೊತೆ ಪ್ರೇಮ ಸಂಬಂಧ ಇಟ್ಟುಕೊಂಡಿದ್ದ. ಇತ್ತೀಚೆಗೆ ಬೇರೊಬ್ಬ ಯುವಕನ ಜೊತೆಗೆ ಆ ಯುವತಿಯ ಮದುವೆ ಸಹ ಆಗಿತ್ತು. ಆದಾಗ್ಯೂ ಆಕೆಯೊಂದಿಗೆ ಸಂಪರ್ಕ ಹೊಂದಿದ್ದಂತೆ ಆಕಾಶ್. ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಹತ್ತಿತ್ತು. ಆದರೆ ನಿನ್ನೆ ಏಕಾಏಕಿ ಮರಕ್ಕೆ ನೇಣು ಬಿಗಿದುಕೊಂಡಂತಹ ಸ್ಥಿತಿಯಲ್ಲಿ ಆಕಾಶ್ನ ಶವ ಪತ್ತೆಯಾಗಿದೆ. ಯುವತಿಯ ಕಡೆಯವರೇ ಕೊಲೆ ಮಾಡಿ ನನ್ನ ಮಗನನ್ನ ನೇಣು ಹಾಕಿದ್ದಾರೆ ಅಂತ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ಈ ಸಂಬಂಧ ನಿಂಬರ್ಗಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಕಲಿ ಡಿಇಎಫ್ ತಯಾರಿಕಾ ಘಟಕ ಪತ್ತೆಯಾಗಿದೆ. ಚದಲಪುರ ಗೇಟ್ ಬಳಿ ಇರುವ ಕಟ್ಟಡದಲ್ಲಿ ಯೂರಿಯಾ ಬಳಸಿ ನಕಲಿ ಡಿಇಎಫ್ ತಯಾರಿಸ್ತಾ ಇದ್ದ ಘಟಕದ ಮೇಲೆ ಜಿಲ್ಲಾಧಿಕಾರಿ ದಾಳಿ ಮಾಡಿದ್ದಾರೆ. ಡಿಸಿ ಎಸ್ಪಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಯಾವುದೇ ದಾಖಲೆಗಳಿಲ್ಲದೆ ಯೂರಿಯಾ ಬಳಸಿ ಡಿಇಎಫ್ ತಯಾರಿಕೆ ದಂಧೆ ನಡೀತಾ ಇತ್ತು. 260 ಮೂಟೆ ಯೂರಿಯಾ ಆಯಿಲ್ ಕ್ಯಾನ್ ಅಧಿಕೃತ ಕಟ್ಟಡವನ್ನು ಸೀಸ್ ಮಾಡಲಾಗಿದೆ. ಭಾರತ್ ಬೆನ್ಸ್, ಟಾಟಾ, ಗಲ್ಫ್ ಕಂಪನಿಗಳ ಹೆಸರಲ್ಲಿ ನಕಲಿ ಆಯಿಲ್ ದಂಧೆ ನಡೆಸ್ತಾ ಇದ್ರು ಇಲ್ಲಿನ ಕಿಡಿಗೇಡಿಗಳು. ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ, ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲಿಗೆ ಕಳಿಸ್ತಾ ಇದ್ದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಸರ್, ಇದು ನಕಲಿನಾ ಅಥವಾ ಮ್ಯಾನುಫ್ಯಾಕ್ಚರ್ ಮಾತ್ರ ಮಾಡ್ತಿದ್ದಾರೆ ಸರ್? ನಕಲಿನೇ. ಏನು ಪ್ರಿಸ್ಕ್ರೈಬ್ ಪ್ರೋಟೋಕಾಲ್ ಇಲ್ಲ. ಈಗ ಬೇರೆ ಬೇರೆ ಟಾಟಾ ಮೋಟರ್ಸು ಮತ್ತು ಗಲ್ಫ್ ಏಲ್ ಆಯಿಲ್ಸ್ ಈ ಥರ ಬೇರೆ ಬೇರೆ ನಕಲಿ ಬ್ರ್ಯಾಂಡ್ಗಳನ್ನ ಇವ್ರು ಸೃಷ್ಟಿ ಮಾಡಿ ಮಾಡ್ತಾರೆ. ಇಲ್ಲೇ ತಯಾರು ಮಾಡ್ತಿದ್ದಾರೆ ಸರ್? ಇಲ್ಲೇ ಮಾಡ್ತಾ ಇರೋದು ಕಂಡು ಬಂದಿದೆ ಈಗ ಮೇಲ್ನೋಟಕ್ಕೆ. ಗಮನ ಬೇರೆಡೆ ಸೆಳೆದು ಚಿನ್ನದ ಸರ ಕದ್ದಿದ್ದ ವ್ಯಕ್ತಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಕಳೆದ ತಿಂಗಳು 21ರಂದು ಸರ್ಜಾಪುರ ಸಮೀಪದ ವಿ ಕಲ್ಲಹಳ್ಳಿಯಲ್ಲಿ ಈ ಘಟನೆ ನಡೆದಿತ್ತು. ಕುಳ್ಳಪ್ಪ ಎಂಬ ವೃದ್ಧನ ಬಳಿ ಆರೋಪಿ ಕೃಷ್ಣಮೂರ್ತಿ ಚಿನ್ನದ ಸರ ಎಗರಿಸಿದ್ದ. ಮೈಕೈ ಮುಟ್ಟಿ ಪುಸಲಾಯಿಸುವ ನೆಪದಲ್ಲಿ ಕಳ್ಳತನ ಮಾಡಿದ್ದ. ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ನಡೆಸಿದ ಸರ್ಜಾಪುರ ಪೊಲೀಸರು ಆರೋಪಿ ಕೃಷ್ಣಮೂರ್ತಿಯನ್ನ ಬಂಧಿಸಿದ್ದಾರೆ. ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರಿಗೆ ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದೆ. ಇದೇ ಸಂದರ್ಭದಲ್ಲಿ ಡಿವಿಎಸ್ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಡಿವಿ ಸದಾನಂದಗೌಡ ಅವರನ್ನ ಸಿಎಂ ಭೇಟಿಯಾಗಲಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ಗೆ ಸದಾನಂದಗೌಡರನ್ನ ಕರೆತರುವ ಡಿಕೆಶಿ ಪ್ರಯತ್ನ ಮಾಡಿದ್ರು. ಈಗ ರಾಜ್ಯಸಭೆ ಟಿಕೆಟ್ ತಪ್ತಾ ಇದ್ದಂಗೆ ಡಿವಿಎಸ್ ಭೇಟಿ ಆಗ್ತಾ ಇರೋದು ಮಹತ್ವ ಪಡೆದುಕೊಂಡಿದೆ. ಪರಿಷತ್ ಚುನಾವಣೆ ನಡುವೆ ಜೆಡಿಎಸ್ ಶಾಸಕರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಸೌಹಾರ್ದಯುತ ಭೇಟಿ ಕೊಟ್ಟು ಹೆಚ್ಚಿನ ಅನುದಾನಕ್ಕೆ ಮನವಿ ಮಾಡಿದ್ದಾರೆ. ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ನೇತೃತ್ವದ ಶಾಸಕರ ನಿಯೋಗ ಸಿಎಂ ಭೇಟಿಯಾಗಿತ್ತು. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದ್ರು. ತಮ್ಮ ಆಪ್ತ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆಯ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಹಾಜರಿದ್ರು. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಕುಣಿಗಲ್ ರಂಗನಾಥ್, ಶರತ್ ಬಚ್ಚೇಗೌಡ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ರು. ಇನ್ನು ಬಿಜೆಪಿ ಅಭ್ಯರ್ಥಿಗಳಿಂದಲೂ ಕೂಡ ರಾಜ್ಯಸಭೆ ಹಾಗೂ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ಪರಿಷತ್ನ 2 ಸ್ಥಾನಗಳಿಗೆ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ವೇಳೆ ರಾಜ್ಯಸಭೆ ಸ್ಥಾನಕ್ಕೆ ಪ್ರೊಫೆಸರ್ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ರು. ವಿಧಾನಸೌಧದಲ್ಲಿ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು. ಅಭ್ಯರ್ಥಿಗಳಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಬಲ ಸೂಚಿಸಿದರು.
ಇನ್ನು ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಜೆಡಿಎಸ್ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಲು ಜೆಡಿಎಸ್ ಸಿದ್ಧತೆ ಮಾಡಿಕೊಂಡಿದೆ. ಈ ಸಂಬಂಧ ವಿಧಾನಸೌಧದಲ್ಲಿ ಜೆಡಿಎಸ್ ಶಾಸಕರು ಎಂಎಲ್ಸಿಗಳ ಸಭೆಯನ್ನ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಅಭ್ಯರ್ಥಿ ಗೋವಿಂದರಾಜು, ಆತ್ಮಸಾಕ್ಷಿಯ ಮತಗಳನ್ನ ನಿರೀಕ್ಷೆ ಮಾಡಿದ್ದೇನೆ. ನನಗೆ 2 ಮತಗಳು ಬೇಕು. ಕಾಂಗ್ರೆಸ್ನ 2 ಶಾಸಕರು ಮತ ಹಾಕುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಇನ್ನು ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ನಿರಾಕರಣೆಯ ಹಿನ್ನೆಲೆ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನ ಸುರ್ಜೇವಾಲಾ ಲೇವಡಿ ಮಾಡಿದ್ದಾರೆ. ಬಿಜೆಪಿಯಿಂದ ಜೆಡಿಎಸ್ಗೆ ನಿರಂತರವಾಗಿ ಅವಮಾನ ಆಗ್ತಾ ಇದೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಕುಮಾರಸ್ವಾಮಿ ಅಂಟಿಕೊಂಡಿದ್ದಾರೆ. ಈ ಅವಮಾನವನ್ನ ಸಹಿಸಿಕೊಂಡಿರುವುದು ಅತ್ಯಂತ ನಾಚಿಕೆಗೇಡು ಅಂತ ಲೇವಡಿ ಮಾಡಿದ್ದಾರೆ. ಪರಿಷತ್ ಚುನಾವಣೆ ರಂಗೇರಿದೆ. 3 ಪಕ್ಷದಲ್ಲೂ ಕುದುರೆ ವ್ಯಾಪಾರದ ಶಂಕೆ, ಆತಂಕ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ 5 ಮತ್ತು 3ನೇ ಅಭ್ಯರ್ಥಿ ಗೆಲುವಿಗೆ ತೀವ್ರ ಕಸರತ್ತು ನಡೀತಾ ಇದೆ. 222 ಶಾಸಕರ ಪೈಕಿ ಕಾಂಗ್ರೆಸ್ಗೆ 138 ಶಾಸಕರ ಬಲ ಇದೆ. 62 ಮಂದಿ ಬಿಜೆಪಿ, 18 ಮಂದಿ ಜೆಡಿಎಸ್ ಶಾಸಕರಿದ್ದಾರೆ. ಪಕ್ಷೇತರ ಸದಸ್ಯ ಜನಾರ್ದನ್ ರೆಡ್ಡಿ, ಶಾಸಕ ಯತ್ನಾಳ್ ಜೆಡಿಎಸ್ ಬೆಂಬಲಿಸುವ ಸಾಧ್ಯತೆ ಇದೆ. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಬೆಂಬಲಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲುವಿಗೆ 28 ಮತಗಳ ಅವಶ್ಯಕತೆ ಇದೆ. ವಿನಯ್ ಕಾರ್ತಿಕ್ರನ್ನ ಗೆಲ್ಲಿಸಲು ಸಿಎಂ ಡಿಕೆಶಿ ಪಣ ತೊಟ್ಟಿದ್ದು, ಎನ್ಡಿಎನ 3ನೇ ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ ಕುಮಾರಸ್ವಾಮಿ ಕಸರತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಅವರನ್ನ ಕುಮಾರಸ್ವಾಮಿ ಸಂಪರ್ಕಿಸಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಖಾತೆಗಳ ವಿಚಾರವಾಗಿ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ, ಬಿಎಂಆರ್ಡಿಎ ಒಳಪಡಿಸದಂತಹ ಹಿನ್ನೆಲೆಯಲ್ಲಿ ಅಧಿಕಾರ ವಹಿಸಿಕೊಳ್ಳಲು ಕೃಷ್ಣ ಬೈರೇಗೌಡ ಹಿಂದೇಟು ಹಾಕಿದ್ದಾರೆ. ಖಾತೆ ಹಂಚಿಕೆ ಮಾಡಿ 4 ರಿಂದ 5 ದಿನ ಕಳೆದ್ರೂ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಿಡಿಎ, ಬಿಎಂಆರ್ಡಿಎ ಸೇರಿಸಿ 5 ನಗರ ಪಾಲಿಕೆಗಳಿಗೆ ಮಾತ್ರ ಬೆಂಗಳೂರು ಉಸ್ತುವಾರಿ ಪಡೆಯಬೇಕೇ ಅಂತ ವರಿಷ್ಠರ ಬಳಿ ಕೃಷ್ಣ ಬೈರೇಗೌಡ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇನ್ನು ಖಾತೆ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಧಿಕಾರ ವಹಿಸಿಕೊಳ್ಳದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಖಾತೆ ಬದಲಾವಣೆ ಗೊಂದಲ ಬಗೆಹರಿಸಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲಿವರೆಗೂ ನಾನು ಅಧಿಕಾರ ವಹಿಸಿಕೊಳ್ಳುವುದಿಲ್ಲ ಅಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಲು ಕೃಷ್ಣ ಬೈರೇಗೌಡ ನಿರಾಕರಿಸಿದ್ದಾರೆ. ಇಲ್ಲಪ್ಪ, ನಿಜವಾಗಿ ನಾ ಕಾಮೆಂಟ್ ಮಾಡಿ ಪ್ಲೀಸ್. ನಿಮ್ ಬಗ್ಗೆ ಮಾತಾಡಿದ್ ನೀವು ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ. ಅಸಮಾಧಾನ ಇಲ್ವಾ ಸರ್? ಯಾವ ಅಸಮಾಧಾನ ಇಲ್ಲ? ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅಲ್ಲ ಸರ್, ನಿಮ್ಗೆ ಯಾವ ಅಸಮಾಧಾನ ಇಲ್ವಾ ಸರ್? ಮಾತೇ ಕಡಿಮೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ರೈತರು ಪ್ರತಿಭಟಿಸಿದ್ದಾರೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಆಗಿದೆ. ರಸ್ತೆ ಮಧ್ಯೆ ಕುಳಿತು ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ವಿಜಯನಗರ ಉಸ್ತುವಾರಿಯಾದ ಬಳಿಕ ನೂತನ ಜಿಲ್ಲೆಯನ್ನ ಜಮೀರ್ ಅಭಿವೃದ್ಧಿ ಮಾಡಿದ್ದಾರೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಒಡೆದಾಗ ರೈತರ ನೆರವಿಗೆ ಬಂದು ಹೊಸ ಗೇಟ್ ನಿರ್ಮಾಣಕ್ಕೆ ನಾಂದಿ ಹಾಡಿದ್ರು. ಇಂತಹ ನಾಯಕರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ವಿಜಯನಗರ ಉಸ್ತುವಾರಿ ಸಿಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಜಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ ಕೊಡೋಕೆ ಆಗ್ರಹಿಸಿ ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ 5 ಮಂತ್ರಿ ಸ್ಥಾನ ನೀಡಲು ಒತ್ತಾಯಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಮುಸ್ಲಿಮರ ಪಾತ್ರ ದೊಡ್ಡದಿದೆ. ಜಮೀರ್ ಅಹಮದ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಿಂದ ಸಾರಿಗೆ ಇಲಾಖೆ ನೀಡಿದ ವಿಚಾರವಾಗಿ ನನಗೆ ಯಾವುದೇ ಬೇಸರ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಭೈರತಿ ಸುರೇಶ್, ಯಾವುದೇ ಇಲಾಖೆ ಕೊಟ್ಟರೂ ಕೆಲಸ ಮಾಡ್ತೀನಿ, ಖುಷಿಯಿಂದ ಕೆಲಸ ಮಾಡುತ್ತೇನೆ. ಎಐಸಿಸಿ ನಾಯಕರು, ರಾಜ್ಯ ನಾಯಕರು ಯೋಚನೆಯನ್ನ ಮಾಡಿ ಖಾತೆಯನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಖಾತೆಯನ್ನ ಕೊಟ್ಟರೂ ನಿಭಾಯಿಸುತ್ತೇನೆ ಅಂದಿದ್ದಾರೆ. ಇನ್ನು ಜಮೀರ್ಗೆ ಮಂತ್ರಿ ಸ್ಥಾನ ಕೊಡುವುದು ಹೈಕಮಾಂಡ್ ನಿರ್ಧಾರ ಅಂದಿದ್ದಾರೆ. ರಾಮಲಿಂಗಾರೆಡ್ಡಿ ಅಣ್ಣವರು ಸಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಸಮರ್ಥವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಯಾಕೆ ಬೇಸರ? ಸಾರಿಗೆ ಇಲಾಖೆ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಗಲಿ, ಯಾವುದೇ ಇಲಾಖೆ ಕೊಟ್ಟರೂ ಸಹ ಅತ್ಯಂತ ಖುಷಿಯಾಗಿ ಸಮರ್ಥವಾಗಿ ನಾನು ಕೆಲಸ ಮಾಡ್ತೀನಿ ಅಂತಲೇ ಇಷ್ಟು ದೊಡ್ಡ ಖಾತೆಯನ್ನು ಕೊಟ್ಟಿರೋದು. ಅದರಿಂದ ಭಾಳ ಖುಷಿಯಾಗಿ ಈ ಖಾತೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ರಾಮಲಿಂಗಾರೆಡ್ಡಿ
ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದ ವಿಚಾರವಾಗಿ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಹಿರಿಯರು ಅನುಭವಸ್ಥರು ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಕೆಲಸ ಮಾಡುತ್ತೇವೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಹೈಕಮಾಂಡ್ ಹೇಳಿದ್ದು ಹಿನ್ನೆಲೆಯಲ್ಲಿ ಕೆಪಿಸಿಸಿ ಸ್ಥಾನ ನನಗೆ ಸಿಕ್ಕಿಲ್ಲ. 20 ಸಚಿವ ಸ್ಥಾನ ಖಾಲಿ ಇದೆ. ಅಷ್ಟು ಸಚಿವ ಸ್ಥಾನ ಖಾಲಿ ಇಟ್ಟು ಸರ್ಕಾರ ನಡೆಸುವುದು ಕಷ್ಟ. ಈ ತಿಂಗಳ ಒಳಗಾಗಿ ಸಂಪುಟ ವಿಸ್ತರಣೆ ಆಗಬಹುದು. ಈಗಾಗಲೇ ಜಿಲ್ಲೆಯಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ. ಹೈಕಮಾಂಡ್ ಅಳೆದು ತೂಗಿ ಸ್ಥಾನ ನೀಡುತ್ತೆ ಅಂತ ಹೇಳಿದ್ದಾರೆ. ಒಬ್ಬರು ಹಿರಿಯರ ಅನುಭವಸ್ಥರಾಗಿದ್ದಾರೆ. ಅವ್ರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮಾಡ್ಬೋದು ಬೇಕು. ಈ ಮಂತ್ ಎಂಡ್ ಒಳಗೆ ಮಾಡ್ಬೋದು ಬೇಕು. ಯಾಕಂದರೆ ಈ 20 ಸೀಟ್ ಖಾಲಿದೆ ಟೋಟಲು. ಸೊ ಬೇಗ ಆದರೆ ಒಳ್ಳೇದು. ಯಾಕಂದ್ರೆ ಇಲ್ಲ 20 ಖಾಲಿ ಇಟ್ಟು ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ. ಜಿಲ್ಲೆಯಲ್ಲಿ 4 ಜನ ಆಕಾಂಕ್ಷಿಗಳು ಮಾತೇಶ್ ಕೌಜಲ್ಗಿ ಸೀನಿಯರ್ ಇವರೆಲ್ಲ ಸೀನಿಯರ್ ಇದ್ದಾರೆ. ನೋಡೋಣ, ಹೈಕಮಾಂಡ್ ಅಳೋದು ತೂಗಿ ಮಾಡ್ತಾರೆ. ಯಾರಿಗೆ ಕೊಡಬೇಕು ಅನ್ನೋದು. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕರಾಗಿ ಮಾತನಾಡಿದ್ದಾರೆ. ತುಮಕೂರಲ್ಲಿ ತಮ್ಮ ಸಂಸ್ಥೆ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ಜೊತೆ ಮಾತನಾಡುವಾಗ ಪರಮೇಶ್ವರ್ ಭಾವುಕವಾಗಿ ಮಾತನಾಡಿದ್ದಾರೆ. ರಾಜೀವ್ ಗಾಂಧಿಯವರ ಸಂಪರ್ಕದಿಂದ ಪಕ್ಷ ಸೇರಿಕೊಂಡೆ. ಇವತ್ತಿಗೆ 40 ವರ್ಷ ಆಗ್ತಾ ಬಂತು. ಈ 40 ವರ್ಷದಲ್ಲಿ ಇಷ್ಟೋ ಅಷ್ಟೋ ಸರ್ವಿಸ್ ಮಾಡಿದ್ದೇನೆ. 2013ರಲ್ಲಿ ನಾನು ಎಲೆಕ್ಷನ್ನಲ್ಲಿ ಸೋತೆ. ಬಹುಶಃ ನಾನು ಗೆದ್ದಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟನೋ ಹಣೆ ಬರಹನೋ ಏನೋ ಗೊತ್ತಿಲ್ಲ. ಆಗ ನಾನು ಸೋತ ಕಾರಣಕ್ಕೆ ಅವರು ಸಿಎಂ ಆದ್ರು. 2018ರಲ್ಲಿ ನಮ್ಮ ಪಕ್ಷ 80 ಸೀಟು ಗೆದ್ದಿತ್ತು. 30 ಸೀಟು ಗೆದ್ದಿದ್ದಂತಹ ಬೇರೆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಾಗ ಕಾರಣಾಂತರದಿಂದ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು. ಆದ್ರೆ ಯಾವುದೋ ಕಾರಣಕ್ಕೆ ಅವರನ್ನ ಮಾಡಿದ್ರು. 2ನೇ ಬಾರಿಯೂ ಕೂಡ ಮಿಸ್ ಆಯ್ತು. ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿ ಆಗುತ್ತೆ ಅನ್ನುವಂತಹ ವಿಶ್ವಾಸ ಆಯ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸ್ ಬೇರೆ ತರ ಅಲ್ವಾ ಅಂತ ತೀರ್ಮಾನಗಳು ಹೇಗೇಗೋ ಆಗುತ್ತೆ. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದೇ ಹಂತದಲ್ಲಿ ನಾನು ಹೈಕಮಾಂಡ್ ಅವರಿಗೆ ಹೇಳಿದ್ದೆ, ನನ್ನನ್ನ ಸಿಎಂ ಮಾಡಲು ಆಗದಿದ್ರೆ ನನ್ನನ್ನ ಬಿಟ್ಟು ಬಿಡಿ, ನನಗೆ ಬಹಳ ದೊಡ್ಡ ಕೆಲಸಗಳಿವೆ, ನಾನು ವಾಪಸ್ ಹೋಗ್ತೇನೆ ಅಂತ ಅವರಿಗೆ ಹೇಳಿದ್ದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರನೋ ಏನೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸೇರೋಕೆ ಹಿರಿಯ ನಾಯಕರಿಂದ ಕಸರತ್ತು ನಡೀತಾನೆ ಇದೆ. 100ಕ್ಕೆ 100ರಷ್ಟು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಜೂನ್ 20ರ ನಂತರ ಬಿಡುಗಡೆಯಾಗುವ 2ನೇ ಪಟ್ಟಿಯಲ್ಲಿ ನಮ್ಮ ಸಮಾಜಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಗದಗದಲ್ಲಿ ಶಾಸಕ ಜಿಎಸ್ ಪಾಟೀಲ್ ಪರ ಕಾರ್ಯಕರ್ತರು ಹೋರಾಟ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಜಿಎಸ್ ಪಾಟೀಲ್ ನಡುವೆ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. 40 ವರ್ಷಗಳಿಂದ ರೋಣ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ. ಜಿಎಸ್ ಪಾಟೀಲ್ ಅವರನ್ನ ಮಂತ್ರಿ ಮಾಡಬೇಕು ಅಂತ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಲಿತ ಸಮುದಾಯ ತಿರುಗಿಬಿದ್ದಿದೆ. ಮೈಸೂರಲ್ಲಿ ಡಿಎಸ್ಎಸ್ ಮುಖಂಡರು ಸಿದ್ದರಾಮಯ್ಯ ವಿರುದ್ಧ ಬಂಡಾಯ ಸಾರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮಹದೇವಪ್ಪರನ್ನ ಬಿಟ್ಟು ಸಿದ್ದರಾಮಯ್ಯ ಹಾಗೂ ಅವರ ಮಗ ರಾಜಕಾರಣ ಮಾಡೋಕೆ ಸಾಧ್ಯ ಇಲ್ಲ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಬೇಕು. ಮಹದೇವಪ್ಪಗೆ ಮಂತ್ರಿ ಸ್ಥಾನ ಕೊಡಬೇಕು. ಮಹದೇವಪ್ಪರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ನಿರ್ನಾಮ ಗ್ಯಾರಂಟಿ ಅಂತ ಸುದ್ದಿಗೋಷ್ಠಿ ಮಾಡಿ ಎಚ್ಚರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗಾಗಿ ಪಾರಂಪರಿಕ ಕಟ್ಟಡವನ್ನ ಅಧಿಕಾರಿಗಳು ಒಡೆಸಿದ್ದಾರೆ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಗೆಸ್ಟ್ ಹೌಸ್ನ ಒಳಗಡೆ ನವೀಕರಣ ಮಾಡಲಾಗ್ತಾ ಇದೆ. ಗೆಸ್ಟ್ ಹೌಸ್ನಲ್ಲಿರುವಂತಹ ಕೊಠಡಿ ನಂಬರ್ 1ರಲ್ಲಿ ಸಂಪೂರ್ಣವಾಗಿ ನೆಲಸಮ ಮಾಡಲಾಗ್ತಾ ಇದೆ. ವಾಸ್ತು ಪ್ರಕಾರ ಕಲ್ಲು ಬಿಲ್ಡಿಂಗ್ ನವೀಕರಣವನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಸಿಎಂ ಆಪ್ತ ಜ್ಯೋತಿಷಿ ಬಿಪಿ ಆರಾಧ್ಯ ಭೇಟಿ ನೀಡಿದ್ದಾರೆ. ಬಿಪಿ ಆರಾಧ್ಯರ ಸಲಹೆಯಂತೆ ಕಟ್ಟಡದ ನವೀಕರಣ ಕೆಲಸ ನಡೀತಾ ಇದೆ. ದೇವಮೂಲೆ ಎಂಟ್ರಿ ಕೊಟ್ಟಿದ್ದೀನಿ. ಅಲ್ಲೊಬ್ಬ ಜಾಗ ಖಾಲಿ ಇತ್ತು, ಅದನ್ನು ಕವರ್ ಮಾಡೋಕ್ಕೆ ಹೇಳಿದ್ದೀನಿ. ಚೆನ್ನಾಗಿದೆ, ಎಲ್ಲಿ ಎಂಟ್ರಿ ಕೊಡ್ತಾರೆ ಅಲ್ಲಿ ಚೆನ್ನಾಗಿದೆ. ಇಲ್ಲಿ ಬಿಲ್ಡಿಂಗ್ ಚೆನ್ನಾಗಿದೆ, ವಾಸ್ತುಗಿದೆ. ಒಳಗಡೆ ಎಲ್ಲ ಯಾವುದೂ ಹೊಡೆಯಲ್ಲ. ಸಾಹೇಬ್ರು ಬರ್ತೀನಿ ಅಂದರೂ ಬರಲಿಲ್ಲ. ವಾಟರ್ ಎಲ್ಲ ಓದ್ತೀನಿ. ಅನೆಕ್ ಬಿಲ್ಡಿಂಗು ಅವರ ಅಧಿಕಾರಿಗಳಿಗೆ
ಅದೇನು ಆಲ್ಟ್ರೇಷನ್ ಹೇಳಿಲ್ಲ, ಇದು ಒಂದೇ ಆಲ್ಟ್ರೇಷನ್. ಮಾಜಿ ಮುಖ್ಯಮಂತ್ರಿ ಆದರೂ ಕಾವೇರಿ ನಿವಾಸದ ಮೇಲೆ ಸಿದ್ದರಾಮಯ್ಯನವರಿಗೆ ವ್ಯಾಮೋಹ ಹೋಗಿಲ್ಲ. ಮುಖ್ಯಮಂತ್ರಿಗೆ ಮಾತ್ರ ಸರ್ಕಾರಿ ನಿವಾಸ ಕಾವೇರಿ ಹಂಚಿಕೆ ಆಗಬೇಕು. ಸಿಎಂ ಡಿಕೆ ಶಿವಕುಮಾರ್ಗೆ ಸರ್ಕಾರಿ ನಿವಾಸ ಬಿಟ್ಕೊಡ್ತಾರಾ ಇಲ್ವಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯ ಇರೋ ಕಾರಣ ಪರ್ಯಾಯ ನಿವಾಸಕ್ಕೆ ಸಿಎಂ ಡಿಕೆಶಿ ಸಿದ್ಧತೆ ಆರಂಭಿಸಿದ್ದಾರೆ. ಕೆಕೆ ಗೆಸ್ಟ್ ಹೌಸ್ನ ಪಾರಂಪರಿಕ ಕಟ್ಟಡವನ್ನ ಸಿಎಂ ಸರ್ಕಾರಿ ನಿವಾಸ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಕಾವೇರಿ ನಿವಾಸವನ್ನ ಪಡೆಯದಿರಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದು ಸಿದ್ದರಾಮಯ್ಯಗೆ ಗೌರವ ಸೂಚಕವಾಗಿ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಪುತ್ರ ಯತೀಂದ್ರ ಹೆಸರಲ್ಲಿ ಕಾವೇರಿ ನಿವಾಸ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ ಮತ್ತೆ ಶುರುವಾಗಿದೆ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಯುದ್ಧ ಮುಂದುವರಿಸಲು ನೆತನ್ಯಾಹು ಹಸಿರು ನಿಶಾನೆ ತೋರಿಸಿದ್ದಾರೆ. ಈ ಹಿನ್ನೆಲೆ ಇರಾನ್ನ ಅಣುಸ್ಥಾವರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ದಾಳಿಗೆ ಇರಾನ್ನಿಂದ ಪ್ರತಿದಾಳಿ ಶುರುವಾಗಿದೆ. ಇನ್ನು ಆಪರೇಷನ್ ನಸ್ರ್ ಹೆಸರಿನಲ್ಲಿ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ ಅನ್ನ ಗುರಿಯಾಗಿಸಿ ಇರಾನ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಈ ಹಿನ್ನೆಲೆ ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಇರಾನ್ನ 20ಕ್ಕೂ ಹೆಚ್ಚು ಮಿಲಿಟರಿ ನೆಲೆಗಳ ಮೇಲೆ ಇಸ್ರೇಲ್ ಬಾಂಬ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ದಾಳಿಗೆ ಇರಾನ್ನಿಂದಲೂ ತೀವ್ರ ಪ್ರತಿರೋಧ ವ್ಯಕ್ತವಾಗಿದೆ. ಇಸ್ರೇಲ್ ಮೇಲೆ ಐಆರ್ಜಿಸಿ ಯುದ್ಧವನ್ನ ಘೋಷಿಸಿದೆ. ಏಕಕಾಲಕ್ಕೆ ನಾವು ಯುದ್ಧಕ್ಕೆ ಸಿದ್ಧ ಅಂತ ಐಆರ್ಜಿಸಿ ಘೋಷಣೆ ಮಾಡಿದೆ. ಇರಾನ್ ದಾಳಿಯನ್ನ ಎದುರಿಸಿದ್ದೇವೆ, ಮಿಸೈಲ್ಗಳನ್ನ ಹೊಡೆದು ಉರುಳಿಸಲಾಗಿದೆ. ಇರಾನ್ ಮಿಸೈಲ್ ಇಸ್ರೇಲ್ವರೆಗೂ ತಲುಪಿಲ್ಲ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಜೆರುಸಲೆಂನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿರುವ ಬೆನ್ನಲ್ಲೇ ಯೆಮೆನ್ನ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಇಸ್ರೇಲ್ಗೆ ನಿರ್ಬಂಧ ಹೇರಿದ್ದಾರೆ. ಕೆಂಪು ಸಮುದ್ರದಲ್ಲಿ ಇಸ್ರೇಲ್ ನೌಕಾಯಾನಕ್ಕೆ ಸಂಪೂರ್ಣ ನಿಷೇಧ ಘೋಷಿಸಿದ್ದಾರೆ. ಇಸ್ರೇಲ್ಗೆ ಸಂಬಂಧಿಸಿದ ಅಥವಾ ಇಸ್ರೇಲ್ ಪರವಾಗಿ ಚಲಿಸುವ ಯಾವುದೇ ಹಡಗುಗಳನ್ನು ಸೇನಾ ಗುರಿ ಎಂದು ಪರಿಗಣಿಸಿ ದಾಳಿ ಮಾಡಲಾಗುವುದು ಅಂತ ಹೌತಿ ಸಶಸ್ತ್ರ ಪಡೆ ಎಚ್ಚರಿಸಿದೆ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಾ ಇರುವ ಹಿನ್ನೆಲೆ ಭಾರತೀಯರಿಗೆ ಭಾರತೀಯ ರಾಯಭಾರ ಕಚೇರಿ ಸಂದೇಶ ಕೊಟ್ಟಿದೆ. ಒಂದಷ್ಟು ದಿನ ಇರಾನ್ಗೆ ಪ್ರಯಾಣಿಸುವುದನ್ನು ತಪ್ಪಿಸಿ ಇರಾನ್ನಲ್ಲಿ ಇರುವ ಭಾರತೀಯರು ತಕ್ಷಣ ಭಾರತಕ್ಕೆ ವಾಪಸ್ಸಾಗಿ ಅಂತ ತುರ್ತು ಎಚ್ಚರಿಕೆ ನೀಡಿದೆ. ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ನಡೆಸ್ತಾ ಇರುವ ಹೋರಾಟಕ್ಕೆ ಶಾಸಕ ಯತ್ನಾಳ್ ಸಾಥ್ ಕೊಟ್ಟಿದ್ದಾರೆ. ರೈತರ ಜೊತೆಗೂಡಿ ರೇಷ್ಮೆ, ಅಡಿಕೆ, ಬಾಳೆ, ತೆಂಗು ಬೆಳೆ ವೀಕ್ಷಣೆ ಮಾಡಿದ್ರು. ಬನ್ನಿಗಿರಿ, ಮುಂಡಳ್ಳಿ, ಗೊಲ್ಲಹಳ್ಳಿ, ಹೊಸೂರು ಗ್ರಾಮದಲ್ಲಿ ಬೆಳೆ ವೀಕ್ಷಣೆ ಮಾಡಿದ್ರು. ಬಳಿಕ ಭೈರಮಂಗಲ ಸರ್ಕಲ್ನಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಯತ್ನಾಳ್ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ಸಿಎಂ ಅವರ ಕ್ಷೇತ್ರದಲ್ಲಿ ಹೇಳ್ತಾರೆ ಯಾರೂ ಜಮೀನು ಮಾರಬೇಡಿ ಅಂತ, ಆದರೆ ಈ ರೈತರ ಜಮೀನು ಯಾಕೆ ಎಲ್ಲವನ್ನ ಅವರ ಅಜ್ಜಯ್ಯ ಹೇಳ್ತಾರೆ. ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೇನೆ, ಸಿಎಂ ಸರಿಯಾಗಿ ಉತ್ತರ ಕೊಟ್ಟರೆ ಧನ್ಯವಾದಗಳು ಹೇಳ್ತೇನೆ, ಇಲ್ಲಾಂದ್ರೆ ಅಲ್ಲಿನೇ ಪ್ರತಿಭಟನೆ ಮಾಡ್ತೀನಿ ಅಂತ ಗುಡುಗಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಕೆಬಿಜೆಎನ್ಎಲ್ ಕಚೇರಿ ಎದುರು ರೈತರು ಬೀದಿಗಿಳಿದಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. 2013ಕ್ಕೂ ಮೊದಲು ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ವಿಶೇಷವಾಗಿ ಪರಿಗಣಿಸಿ ಭೂ ಸ್ವಾಧೀನ ಅವಾರ್ಡ್ ವಿತರಣೆ ಸೇರಿದಂತೆ 15ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಿಟಿ ಬೆಂಗಳೂರಲ್ಲಿ ಮಳೆ ಅಬ್ಬರ ಶುರುವಾಗಿದೆ. ಮಳೆ ಬೆನ್ನಲ್ಲೇ ಮತ್ತೆ ಗುಂಡಿಗಳು ಪ್ರತ್ಯಕ್ಷ ಆಗಿವೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಗುಂಜೂರು ಭಾಗದಲ್ಲಿ ರಸ್ತೆಗಳು ಗುಂಡಿಮಯವಾಗಿವೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ದ್ವಿಚಕ್ರ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗಿದೆ. ಶಿವಮೊಗ್ಗದಲ್ಲಿ ಸಿಪಿಐ ದೇವರಾಜ್ ನೇತೃತ್ವದಲ್ಲಿ ಸಂಚಾರ ಠಾಣೆ ಪೊಲೀಸರು ನಗರದಾದ್ಯಂತ ತಪಾಸಣೆ ಮಾಡಿದ್ದಾರೆ. ಶಾಲಾ ಕಾಲೇಜು ವಾಹನಗಳ ದಿಢೀರ್ ತಪಾಸಣೆ ಕಾರ್ಯಾಚರಣೆ ಮಾಡಿದ್ದು, ಈ ವೇಳೆ ಮದ್ಯ ಸೇವಿಸಿದ್ದ ಚಾಲಕರ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಮೈಸೂರಿನ ನಂಜನಗೂಡು ತಾಲೂಕಿನ ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಇದ್ದ ಅರಳಿ ಮರದ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ. ಪ್ರತಿನಿತ್ಯ ಶಾಲೆ ಕಟ್ಟಡದ ಮೇಲೆ ಅರಳಿ ಮರದ ಕೊಂಬೆ ರೆಂಬೆಗಳು ಬಿದ್ದು ಮಕ್ಕಳಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಕ್ರೇನ್ ಮತ್ತು ಜೆಸಿಬಿ ಬಳಸಿ ಮರದ ರೆಂಬೆ ಕೊಂಬೆಗಳನ್ನು ತೆರವು ಮಾಡಿದ್ದಾರೆ.
ದೆಹಲಿಯಲ್ಲಿ ಇವತ್ತು ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟದ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ 25 ಪಕ್ಷಗಳ ಪ್ರಮುಖರು ಭಾಗಿಯಾಗಿದ್ರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಬೆಲೆ ಏರಿಕೆ, ನಿರುದ್ಯೋಗ, ದ್ವೇಷದ ರಾಜಕಾರಣದ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಹೀಗೆ ಪ್ರಮುಖ ರಾಜಕೀಯ ವಿಷಯಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಚರ್ಚೆ ನಡೆಸಲಾಗಿದೆ. ಎನ್ಡಿಎ ಸೇರ್ಪಡೆ ಆಗೋಕೆ 20 ಟಿಎಂಸಿ ಸಂಸದರು ಉತ್ಸುಕತೆ ತೋರಿದ್ದಾರೆ ಎನ್ನಲಾಗಿದೆ. ಟಿಎಂಸಿ ಸಂಸದೆ ಕಾಕೋಲಿ, ರಾಜ್ಯಸಭಾ ಸದಸ್ಯ ಸುಖೇಂದು ಶೇಖರ್ ರಾಯ್ ನೇತೃತ್ವದಲ್ಲಿ ಸಂಸದರು ಎನ್ಡಿಎ ಸೇರ್ಪಡೆಯಾಗಲು ಸ್ಪೀಕರ್ಗೆ ಪತ್ರ ನೀಡಿದ್ದಾರೆ. ದಕ್ಷಿಣ ಫಿಲಿಪೀನ್ಸ್ನ ಮಿಡಾನವೋದಲ್ಲಿ 8.22 ತೀವ್ರತೆಯ ಭೂಕಂಪ ಸಂಭವಿಸಿದೆ. 20ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಭೂಮಿ ಕಂಪಿಸ್ತಾ ಇದ್ದಂತೆ ಭಯಭೀತರಾದಂತಹ ಮಕ್ಕಳು ಶಾಲೆಯಿಂದ ಚೀರುತ್ತಾ ಓಡಿ ಹೋಗಿದ್ದಾರೆ. ಸದ್ಯ ಸುನಾಮಿ ಎಚ್ಚರಿಕೆ ನೀಡಲಾಗಿದ್ದು ಕರಾವಳಿ ಜನರನ್ನ ಸ್ಥಳಾಂತರಿಸಲಾಗಿದೆ.